ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯನಗರ ಜಿಲ್ಲೆಯಲ್ಲಿ ಪಡಿತರ ಕಳ್ಳಾಟ ಮುಂದುವರಿತಾನೇ ಇದೆ. ರೇಷನ್ ಕೊಡದಿದ್ದಕ್ಕೆ 4 ಗ್ರಾಮದ ಜನ ಈಗ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಕಳೆದ 3 ತಿಂಗಳಿಂದಲೂ ಕೂಡ ಅವರಿಗೆ ರೇಷನ್ ಕೊಟ್ಟಿಲ್ಲ ಅಂತೆ. ಹಾಗಾದ್ರೆ 3 ತಿಂಗಳ ಅಕ್ಕಿ ಯಾರ ಮನೆ ಪಾಲಾಯಿತು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ವಿಜಯನಗರ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಮಾತನಾಡಿದ್ದಾರೆ, ನೋಡ್ಕೊಂಡ್ ಬರೋಣ. ನಾವ್ ಯಾವ ತರ ಜೀವನ ಮಾಡ್ಬೇಕು? ಅವನು ತಂಬಾಕ್ರಿ ಲೋಡ್ ಬರ್ತಂತಾನೆ ಅವನು ಮಾರ್ಕೆಟ್ ತಿಂದಾನೆ ಏನ್ ಮಾಡಿ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. 4 ತಿಂಗಳು ಕೊಟ್ಟಿಲ್ಲ ಸರ್. ಕೆಲವರಿಗೆ ಕೊಟ್ಟೇನೆ, ಕೆಲವರಿಗೆ ಕೊಟ್ಟಿಲ್ಲ. ದಿಬ್ಬದಳ್ಳಿ ಜರ್ಮಲಿಗೆ 1 ತಿಂಗಳು ಅಕ್ಕಿ ಕೊಟ್ಟಿಲ್ಲ ಅಂತಕ್ಕಂಥದ್ದು 28ನೇ ತಾರೀಕು ಮೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮೇಡಮ್ ಅವರಿಗೆ. ಇದುವರೆಗೂ ಸಹಿತ ಯಾವುದೇ ಕ್ರಮ ಆಗಿಲ್ಲ ಅಂತೇಳಿ ಇವತ್ತೇನು ಆ ಹಳ್ಳಿಗಳ ಫಲಾನುಭವಿಗಳು ಮತ್ತು ನಮ್ಮ ಕಿಸಾನ್ ಸಭಾ ಕಾರ್ಯಕರ್ತರು ಸೇರಿ ನಮಗೆ ಅಕ್ಕಿ ಕೊಡಿ ಮತ್ತು ಅಕ್ಕಿ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ತನಿಖೆ ಮಾಡಿ ಮತ್ತು ಅಕ್ಕಿ ಕೊಡದೇ ಇರೋದಕ್ಕೆ ಕಾರಣಕರ್ತರು ಯಾರು, ಅಧಿಕಾರಿಗಳಾಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ಇವತ್ತು ಹೋರಾಟ ಮಾಡಿದ್ದೀವಿ. ಯಾರು ಹೊರಗಡೆ ದುಡ್ಡು ಕೊಟ್ಟು ತಗೊಂಡು ತಿನ್ನುವಷ್ಟು ಯಾವ ಶ್ರೀಮಂತರೇನಿಲ್ಲ. ಇಲ್ಲಿ ಈ ತರ ಇವರಿಗೆ ಈಗ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮುಂದಿನ ಏನು ಬಾಕಿ ಇರೋ ಅಕ್ಕಿಯನ್ನು ಕೂಡಲೇ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ನಾವು ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ DC ಕಚೇರಿಗೆ ಹೋಗಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತೇಳಿ. ಅನ್ನರಾಮಯ್ಯವರ ಸರ್ಕಾರದಲ್ಲಿ 3 ತಿಂಗಳಾಯ್ತಂತೆ. 3 ತಿಂಗಳು ಏನಾಗುತ್ತೆ? ಎಲ್ಲಿ ಯಾರು ಅಧಿಕಾರಿಗಳ ಕಳ್ಳಾಟನೇ ಇಲ್ಲಿ ಕಣ್ಣಿಗೆ ಕಾಣಿಸೋದು, ಹೆಂಗ ಸಪ್ಲೈ ಆಗಲ್ಲ ಅಂತ. ಇದೊಂಥರ ವಿಚಿತ್ರ ಕೇಸ್ಗಳು. ಅಕ್ರಮ ಸಾಗಾಣಿಕೆ ಅಂತ ಬಿಟ್ಟು ನಾವು ಸಿಗ್ತಾ ಇರ್ತೀವಿ. ಇವತ್ತು ನಿನ್ನೆನೂ ಒಬ್ಬ ತಗಲಾಕೊಂಡಿದ್ದ. ಪಡಿತರ ಅಕ್ರಮ ಸಾಗಾಣಿಕೆಯಲ್ಲಿ ಬಂಧನ ಅಂತೇಳಿ ಅಲ್ಲೆಲ್ಲ ಇದಾವೆ. ಅಕ್ರಮ ಸಾಗಾಣಿಕೆಗೆ ಸಿಗತ್ತೆ, ಇವ್ರಿಗೆ ಕೊಡೋದಕ್ಕೆ 3 ತಿಂಗಳಿಗೆ ಸಿಗಲ್ಲ ಅಂತಂದ್ರೆ ಇವ್ರ ಅಧಿಕಾರಿಗಳು ಆಹಾರ ಇಲಾಖೆಯವರು ಉತ್ತರ ಕೊಡಬೇಕು. ಬರೋದು ಎಲ್ಲಿ ಹೋಗ್ತಾ ಇದೆ, ಆ ಕಳ್ಳರನ್ನೆಲ್ಲ ಯಾಕೆ ಹಿಡಿಯೋಕ್ಕಾಗ್ತಾ ಇಲ್ಲ ನಿಮಗೆ ಅನ್ನೋಂಥದ್ದು ನೀವು ಉತ್ತರ ಕೊಡಬೇಕು. ಹರವದಿ, ಜರಿಮಲೆ, ದಿಬ್ಬದಹಳ್ಳಿ, ಗೆದ್ದಲಗಟ್ಟೆ ಗ್ರಾಮಸ್ಥರು ಕೂಡ್ಲಿಗಿ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ನಿಮ್ಮ ಅನ್ನಕ್ಕಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂತಲ್ಲ. ನೀವು ಇದೊಂಥರ ದುಸ್ಥಿತಿ. ಇದು ರಾಜ್ಯ ಈ ರೀತಿ ಆಗಬಾರದು. ಕೊಡೋದು ಕೊಡಿ, ನಮ್ಗೆ ಅನ್ನ ಕೊಡಿ, ಅಕ್ಕಿ ಕೊಡಿ ಅನ್ನೋದಕ್ಕೆ ಈ ಹೋರಾಟಕ್ಕೆ ಇಳಿಬೇಕಾದ ದುಸ್ಥಿತಿಗೆ ತಂದುಬಿಟ್ರಲ್ಲ ಅನ್ನರಾಮಯ್ಯನ ಸರ್ಕಾರ. ತುಂಬ ದೊಡ್ಡ ಮಟ್ಟದ ಸಾಧನೆ ಆಗೋಯ್ತು. ಮೊನ್ನೆ ಕೂಡ ಒಬ್ಬ ಶಾಸಕರನ್ನ ಮಾತಾಡ್ಸಿದ್ವಿ, ನಿಮ್ಮ ಏರಿಯಾದಲ್ಲಿ ಹಿಂಗೆ ಆಗ್ತಾ ಇದೆ ಗೊತ್ತಿದೆ, ಬಟ್ ಅವರು ಕೊಡ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಬಿಟ್ಟು ಒಂದು ಸಬೂಬು ಹೇಳಕ್ಕೆ ಬರ್ತಾರೆ ಅವರು. ಶಾಸಕರು, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು, ಈ ಪಂಚಾಯತ್ನವರು ಇವರೆಲ್ಲ ಅಲ್ಲೆಲ್ಲ ಏನು ಗೆಣಸು ಕೀಳೋ ಕಾರ್ಯ ಮಾಡ್ತಾ ಇದ್ದಾರೆ ಅವರೇ ಹೇಳಬೇಕು. ಇಲ್ಲದೇ ಇದ್ದರೆ ಈ ನಿಟ್ಟಲ್ಲಿ ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕಾರ್ಯಗಳು ಅಂದರೆ ಅವರಿಗೆ ನಿಜವಾಗ್ಲೂ ಸಿಗಬೇಕಾದ ಸವಲತ್ತುಗಳನ್ನು ಕೊಡದೆ ಇವರು ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. 3 ತಿಂಗಳು ನೀವು ಪಡಿತರ ಕೊಡದೇ ಇದ್ರೆ ಅದನ್ನು ನಂಬಿಕೊಂಡಿರುವಂಥ ಹಸಿದ ಹೊಟ್ಟೆಗಳು ಎಲ್ಗೋಬೇಕು? ಹೌದು, ಅದನ್ನೇ ನಂಬಿಕೊಂಡು ನೆಚ್ಕೊಂಡು ಕೂತ್ಕೊಂಡಿರುವಂಥ ಬಡವರವರು ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ನೀವು ಎಲ್ಲಿ ಹೋಗಬೇಕು? ನೀವು ಎಲ್ಲಿಗೆ ಹೋಗ್ತೀರಿ? ಈ ಅಡಿಯಲ್ಲಿ ಒಂದಷ್ಟು ಕೆಲಸಗಳಾಗಬೇಕು, ಚಿಂತನೆಗಳಾಗಬೇಕು. ಈ ಪಡಿತರ ಇನ್ನೊಂದು ಮತ್ತೊಂದು ಇವೆಲ್ಲ ನಮಗೆ ಅತ್ಯವಶ್ಯಕ ಆಗಿರುವಂಥವಾಗಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಹಾಹಾಕಾರ ಯಾವತ್ತಿಗೂ ಆಗಬಾರ್ದು. ತುಂಬಾ ದೊಡ್ಡ ದುರಂತದ ಪರಿಸ್ಥಿತಿ. ಮೂಲಭೂತ ಸೌಕರ್ಯಗಳು ಇವುಗಳಿಗೆ ಕೊರತೆ ಆಗ್ಬಿಟ್ರೆ, ಈ ಸೌಕರ್ಯಗಳಿಗೆ ಕೊರತೆ ಆಗ್ಬಿಟ್ರೆ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅಂತ. ನಾವು ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಹೋದಾಗ ಅದಕ್ಕೆ ಹೊಟ್ಟೆ ಚುರುಕು ಅನ್ನೋದು ನಿಮಗೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಇದಕ್ಕಿದೆ, ಕುಡಿಯೋ ನೀರಿಗಿದೆ, ಸಿಗುವಂಥ ಆಹಾರಕ್ಕಿದೆ. ಅರೆ ಸರ್ಕಾರದಿಂದ ಅವರಿಗೆ ಕೊಡೋ ಸೌಲಭ್ಯ ಕೊಡಿ ಸ್ವಾಮಿ. ಅವರಿಂದನೇ ನೀವು ಇವತ್ತು ಸರ್ಕಾರ ನಡೆಸ್ತಾ ಇದ್ದೀರಿ. ಅವರ ಮತಗಳೇ ಇವತ್ತು ನಿಮ್ಗೆ ಆಡಳಿತ ಕೊಟ್ಟಿರುವಂಥದ್ದು. ಅವರ ಅಡಿಯಲ್ಲಿ ಬರುವಂತಹ ಆಡಳಿತದ ಅಧಿಕಾರಿಗಳನ್ನು ಈ ರೀತಿ ತಪ್ಪು ದಾರಿಯಲ್ಲಿರುವಂಥವ್ರನ್ನ 3 ತಿಂಗಳು 4 ತಿಂಗಳು ಇವರು ಪಡಿತರ ವಿತರಣೆ ಮಾಡದೆ ಇಟ್ಟಿದ್ದಾದರೂ ಎಲ್ಲಿಗೆ ಅಂತ. ಯಾರಿಗೋಸ್ಕರ ಇಟ್ಟಿದ್ದಾರೆ? ಆದರೆ ಆಹಾರ ಇಲಾಖೆಯಿಂದ ಪೂರೈಕೆ ಆಗ್ತಾ ಇಲ್ವಾ ಅಥವಾ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸರಿಯಾದ ಕಾರಣಗಳು ಕೊಡಬೇಕಲ್ಲ. 3-4 ಗ್ರಾಮಕ್ಕೆ ಇವತ್ತು 3 ತಿಂಗಳಿಂದ ನೀವು ಪಡಿತರ ವ್ಯವಸ್ಥೆ ಮಾಡದೆ ಹೋದರೆ ಅದನ್ನು ನಂಬಿಕೊಂಡಿರುವಂಥ ಜನಗಳೆಲ್ಗೋಗ್ಬೇಕು. ಇವತ್ತು ಹೋರಾಟ ಆಗಿದೆ ಅನ್ನಕ್ಕೆ, ಅಕ್ಕಿಗೆ ಅಂತಂದರೆ ದುರಂತಕ್ಕೆ ತಗೊಂಬಂದು ನಿಲ್ಲಿಸ್ಕೊಂಡ್ಬಿಟ್ಟಿದ್ರಿ. ನಿಜಕ್ಕೂ ಇದು ಈ ರೀತಿ ಆಗಬಾರ್ದು. ಸರ್ಕಾರ ಈ ಕಡೆ ಒಂದು ಗಮನ ಕೊಟ್ಟುಬಿಟ್ಟು ಅಲ್ಲಿಯ ಅಧಿಕಾರಿಗಳು, ಇವ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಹತ್ರ ಪ್ರತಿಭಟನೆಗೆ ಹೋಗಿದ್ದಾರೆ. ಮುಂದೆ ಜಿಲ್ಲಾಧಿಕಾರಿಗಳು ಹೋಗ್ತೀನಿ ಅಂತ ಹೋರಾಟವನ್ನು ಅಲ್ಲಿವರೆಗೂ ತರಿಸ್ಕೋಬೇಡಿ. ಅದೇನಿದೆ ಅದನ್ನು ಮಾಡಿ ಕಳಿಸ್ಕೊಡಿ. ಇಲ್ಲಾಂತಂದರೆ ಬೇರೆ ನಿಟ್ಟಿನ ಹೋರಾಟಕ್ಕೆ ಅವರೆಲ್ಲ ಸಿದ್ಧ ಆಗ್ತಾರೆ. ಹಸಿದ ಹೊಟ್ಟೆಗಳ ಮುಂದೆ ನಿಮ್ಮ ಆಟಗಳ ಬೇಡ.
ಅದೇನಿದೆ ಅವರಿಗೆ ತಲುಪಿಸ್ಬಿಡುವಂಥ ಕಾರ್ಯ ಎಸ್. ಹೆಸರಿಗೆ ನ್ಯಾಯ ಬೆಲೆ ಅಂಗಡಿ, ಆದ್ರೆ ಪಾಪ ಗ್ರಾಮಸ್ಥರ ಜನರಿಗೆಲ್ಲರಿಗೂ ಅನ್ಯಾಯ ಆಗ್ತಿದೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಳಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.